ಜಾರಿಯಾಗಲಿ. ಶಿಡ್ಲಘಟ್ಟ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ವೀಪ್ ಕಾರ್ಯಕ್ರಮ, ವೋಟರ್ಸಲ್ಲಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತಿ ಮತ್ತು ತಾಲೂಕು ಆಡಳಿತದಿಂದ ನಾನು ERO ಮತದಾರರ ನೋಂದಣಿ ಇವತ್ತು ಬೆಳಗ್ಗೆ 9:30ಯಿಂದ ತಾಲೂಕು ಆಫೀಸಿಂದ ಮಯೂರ ಸರ್ಕಲ್ಗೆ ಈಗ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಇದರಲ್ಲಿ ಏನಂದರೆ ನಾವು ಈ ಬೈಕ್ ರ್ಯಾಲಿ ಮೂಲಕ ನಾವು ಎಲ್ಲ ವೋಟರ್ಸ್ಗೆ ನಾವು ಮನವಿ ಮಾಡಿಕೊಳ್ಳೋದು ಅಂದರೆ ಪ್ರತಿಯೊಬ್ಬರು ಕೂಡ ಇನ್ಯುಮರೇಷನ್ ಫಾರ್ಮ್ಸ್ ಏನು ಮನೆಗೆ ತಲುಪ್ತಾ ಇದೆ ಅವರು ಭರ್ತಿ ಮಾಡಿ ಸಹಿ ಮಾಡಿ ಕೊಡಬೇಕು. ಈ ವಿಶೇಷ ಸಮಗ್ರ ಪರಿಷ್ಕರಣೆ ಉದ್ದೇಶ ಏನಂದರೆ ಯಾರು ಅರ್ಹ ಮತದಾರರು ಕೈ ಬಿಡಬಾರ್ದು ಮತ್ತು ಯಾರು ಅನರ್ಹ ಅನರ್ಹರು ಮತ್ತು ಸೇರಬಾರ್ದು ಈ ಪಟ್ಟಿಯಲ್ಲಿ ಅಂತ ಈ ಒಂದು ಉದ್ದೇಶ. ಈ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ 98% ಇನ್ಯುಮರೇಷನ್ ಫಾರ್ಮ್ಸ್ ವಿತರಣೆ ಆಗಿದೆ. ಮತ್ತು ಈಗ ಡಿಜಿಟಲೈಸೇಷನ್ 33% ಆಗ್ತಿದೆ ಇವತ್ತು ಬೆಳಿಗ್ಗೆ ಬಂದು. ಆದಷ್ಟು ನಾವು 20ನೇ ತಾರೀಕು ಒಳಗಡೆ ನಾವು ಈ ಡಿಜಿಟಲೈಸೇಷನ್ ಕಾರ್ಯ ಮುಗಿಸಿ ಎಲ್ಲ ವೋಟರ್ಸ್ಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ನಾವು ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ 32% ಡಿಜಿಟಲೈಸೇಷನ್ ಆಗಿದೆ. ನಾವು ಆದಷ್ಟು 29ನೇ ತಾರೀಕು ಲಾಸ್ಟ್ ಡೇಟ್ ಇದ್ರೂ ನಾವು 20-22ನೇ ತಾರೀಕು ಒಳಗಡೆ ಮುಗಿಸ್ಕೊಂಡು ಆಮೇಲೆ ಎಲ್ಲ ಈ ಬಿಟ್ಟಿರೋರಿಗೆಲ್ಲ ನಾವು ಸೇರಿಸ್ಲಿಕ್ಕೆ ನಾವು ಕಲೆಕ್ಷನ್ ಮಾಡೋದು. ಮನೆ ಬಾಗಿಲಿಗೆ ಹೋಗಬೇಕು, ಮನೆ ಬಾಗಿಲಿಂದ ನಾವು ಕಲೆಕ್ಟ್ ಮಾಡಬೇಕು. ರಿಯಲಿ ಏಜೆಂಟ್ಗಳು ಕೂಡ ಅವರು ಅಧಿಕೃತ ರಾಜಕೀಯ ಪಕ್ಷಗಳು ಅವ್ರ ಮೂಲಕ, ಯಾಕಂದರೆ BLO ಒಬ್ಬರೇ ಇರ್ತಾರೆ, ಅವ್ರಿಗೆ ಎಲ್ಲ ಮನೆಗಳಿಗೆ ಹೋಗಿ ಎಲ್ಲ ಸೇಲ್ ಮಾಡಿ ಕಲೆಕ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ತೊಂದರೆ ಆಗ್ಬೋದು ಅಂತೇಳಿ ಎಲ್ಲ ರಾಜಕೀಯ ಪಕ್ಷಗಳು ಅವರು ಸಹಕಾರ ಕೊಡಬೇಕು ಅಂತ ಎಲ್ಲರೂ ಸೇರಿ, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲ ಸೇರಿ ಮಾಡೋ ಈ SIR ಕೆಲಸ ರಾಜಕೀಯ ನಾವು 98% ನಾವು ವಿತರಣೆ ಮಾಡ್ತೀವಿ. ಯಾವುದೇ ದೂರುಗಳು ನಮ್ಮ ಹತ್ರ ಬಂದಿಲ್ಲ. ಕರೆಕ್ಟಾಗಿ ನಾವು ವಿತರಣೆ ಮಾಡ್ತೀವಿ. ಗ್ರಾಮ ಪಂಚಾಯತಿಗೂ ಭೇಟಿ ಮಾಡ್ಬೋದು. ಈಗಾಗಲೇ ಹೇಳಿದಂಗೆ BLO ಬೂತ್ಸ್ ಇದೆ. ಮುನ್ಸಿಪಾಲ್ಟಿ ನಗರಸಭೆಯಲ್ಲೂ ಕೂಡ ಅಲ್ಲೂ BLO ಕೇಂದ್ರಗಳಿದೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ದಯವಿಟ್ಟು ಆತಂಕಕ್ಕೆ ಒಳಗಾಗ್ತೀರಾ. ಯಾವುದೇ ರೀತಿ ತಪ್ಪು ಕಲ್ಪನೆಯನ್ನು ಹೊಂದದೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ತಾಲೂಕು ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಂಡು ನಂತರ ಈ ಒಂದು SIR ಪ್ರಕ್ರಿಯೆಯಲ್ಲಿ ನಾವು ಸಕ್ರಿಯರಾಗಿ ನಾಗರಿಕರು ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದ.